ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡುವ ಮಸಾಲೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು 3 ಬ್ಯಾಡಗಿ ಮೆಣಸು ತುಂಡು ಮಾಡಿ ಹಾಕಿದ್ದೇನೆ. ಇದನ್ನು 1 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಬೇಕು. ಆನಂತರ ಇದಕ್ಕೆ ಗ್ಯಾಸ್ ಸ್ಲೋ ಮಾಡಿ 1 ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಸಣ್ಣ ಹುರಿಯಲ್ಲಿ 1 ನಿಮಿಷ ಫ್ರೈ ಮಾಡಿ ತೆಗೆಯಿರಿ. ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ. ಈಗ ಪುಡಿ ಮಾಡಿದ ಈ ಮಸಾಲ ಜೊತೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ಸೇರಿಸಿ ಇದಕ್ಕೆ 1 ಚಿಕ್ಕ ತುಂಡು ಬೆಲ್ಲ ಅಥವಾ 1 ಚಮಚ ಜೋನಿ ಬೆಲ್ಲ ಹಾಕಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿ. ಈಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟು 2 ರಿಂದ 3 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/4 ಕಪ್ಪು ನೆಲಕಡಲೆ ಸೇರಿಸಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ನೆಲಕಡಲೆ ಫ್ರೈ ಆಗುವಾಗ ಸೌಂಡ್ ಬರುತ್ತೆ. ಸೌಂಡು ನಿಲ್ತಾ ಬರುವಾಗ ಈ ರೀತಿ ಕಡಲೆ ಕಲರ್ ಚೇಂಜ್ ಆಗುತ್ತೆ. ನೆಲಕಡಲೆ ಫ್ರೈ ಮಾಡುವಾಗ ಗ್ಯಾಸ್ ಫಾಸ್ಟ್ ಇಟ್ಟರೆ ಕಡಲೆ ಕಪ್ಪಗಾಗುತ್ತೆ. ಆನಂತರ ಇದಕ್ಕೆ 2 ಒಣಮೆಣಸು ಕಟ್ ಮಾಡಿ ಸೇರಿಸಿ, 5-6 ಗೋಡಂಬಿ ಇದ್ದರೆ ಸೇರಿಸಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕರಿಬೇವು ಸೇರಿಸಿ, ಹಾಗೆಯೇ 1/4 ಚಮಚದಷ್ಟು ಅರಶಿನ ಪುಡಿ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆನಂತರ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸಿ ಜಾರಿಗೆ 1/4 ಕಪ್ ನೀರು ಹಾಕಿ ಆ ನೀರನ್ನು ಸೇರಿಸಿ ಈಗ ಮಾಡಿಟ್ಟ ವೈಟ್ ರೈಸ್ ಸೇರಿಸಿ ಈ ಮಸಾಲೆಯ ಹದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ವೈಟ್ ರೈಸ್ ಹಾಕಬೇಕು. ನಾನಿಲ್ಲಿ ಮೊದಲಿಗೆ 3 ಕಪ್ ಹಾಕಿದ್ದೇನೆ. ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆಗೆ ಇನ್ನೂ ಸ್ವಲ್ಪ ರೈಸ್ ಸೇರಿಸಬಹುದು ಅಂತ ಅನಿಸಿದರೆ ರೈಸನ್ನು ಸೇರಿಸಿಕೊಳ್ಬೋದು. ನಾನು ಇನ್ನೊಂದು ಕಪ್ ಸೇರಿಸಿದ್ದೇನೆ. ಈಗ ಇದಕ್ಕೆ ಅರ್ಧ ನಿಂಬೆ ರಸವನ್ನು ಹಾಕ್ತಾ ಇದ್ದೇನೆ. ನಿಂಬೆ ರಸದ ಬದಲಿಗೆ ತೆಂಗಿನ ತುರಿ ಗ್ರೈಂಡ್ ಮಾಡುವಾಗ 1-2 ಹುಣಸೆ ಬೀಜದಷ್ಟು ಹುಣಸೆ ಹುಳಿಯನ್ನು ಸೇರಿಸಿಕೊಳ್ಬೋದು. ಲಿಂಬೆ ರಸ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸರಿಯಾಗಿದೆಯಾ ನೋಡಿ. ಇವಾಗ ರುಚಿಯಾದ ಮಸಾಲ ಚಿತ್ರಾನ್ನ ತಯಾರಾಗಿದೆ. ತುಂಬ ರುಚಿಯಾಗಿರುತ್ತೆ, ಮಾಡಲಿಕ್ಕೂ ತುಂಬ ಸುಲಭ. ಟಿಫಿನ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅವಸರಕ್ಕೆ ಮಾಡುವ ಸುಲಭವಾದ ರೆಸಿಪಿ. ಒಂದು ಸಲ ಮಾಡಿ ನೋಡಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.